ಮುಂದಿನ ಸುದ್ದಿ ಕ್ವಿಕ್ ಆಗಿ ಪ್ರದೀಪ್ ಈಶ್ವರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ರು ಇವತ್ತು. ಕಣ್ಣೀರು ಹಾಕಿದ್ರಂತೆ. JDSನವರು ನನ್ನ ಮೇಲೆ ಚಪ್ಪಲಿ ತೂರಿದ್ರು, ನನ್ನ ಕುಟುಂಬದ ಬಗ್ಗೆ ಎಲ್ಲ ಹಿಂಗೆ ಮಾತಾಡಿದ್ರು ಅಂತ. ಸಿದ್ದರಾಮಯ್ಯನವರು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನು ಕರೆಸ್ಕೊಂಡಿದ್ದಾರೆ, ಡಾಕ್ಟರ್ G. ಪರಮೇಶ್ವರ್ ಅವರನ್ನು ಕರೆಸ್ಕೊಂಡಿದ್ದಾರೆ. ಅದೇ ಈ ಬಿಡದಿ ಟೌನ್ಶಿಪ್ಪಿಗೆ ಸಂಬಂಧಿಸಿದ ಗಲಾಟೆ ಇದು. ಧೈರ್ಯ ಹೇಳಿದ್ರಂತೆ ಸಿದ್ದರಾಮಯ್ಯನವರು, ರಾಜಕೀಯ ಅಂದಮೇಲೆ ಇದೆಲ್ಲ ಇರುತ್ತೆ, ಇದಕ್ಕೆಲ್ಲ ಎದೆಗುಂದಬಾರ್ದು ಅಂತ ಹೇಳಿದ್ರಂತೆ. ಚಿಕ್ಕಬಳ್ಳಾಪುರದ DC SP ಫೋನ್ ಮಾಡಿ ರೇಗಾಡಿದ್ರಂತೆ ಸಿದ್ದರಾಮಯ್ಯನವರು. ಒಬ್ಬ ಜನಪ್ರತಿನಿಧಿಯ ಮೇಲೆ ಹೀಗೆಲ್ಲ ಗಲಾಟೆ ಆದರೆ ನೀವೇನು ಮಾಡ್ತಾಯಿದ್ದೀರಿ ಅಂತೆಲ್ಲ ಕೇಳಿದ್ರಂತೆ. ಅವರು ಹೇಳಿದ್ದಾರೆ, ಅರೆಸ್ಟ್ ಮಾಡಿದ್ದೀವಿ ಸರ್ ಅವ್ರನ್ನೆಲ್ಲ ಅಂತ ಹೇಳಿದ್ದಾರೆ. JDSನ ನಾಯಕ ಮಾಜಿ MLC ಶ್ರೀಕಂಠೇಗೌಡರು ಮಾತಾಡಿದ್ರು. ಚಪ್ಪಲಿ ಎಸ್ದಿದ್ದು ತಪ್ಪು, ಹೌದು ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿ ಎಸ್ದಿದ್ದು ತಪ್ಪು. ಇವ್ರು ನಿಂತ್ಕೊಂಡು ತೊಡೆ ತಟ್ಟಬಹುದಾ, ಮೀಸೆ ತಿರುವಿ ತೋಳು ಇದು ಮಾಡಿ ಪ್ರಚೋದನೆ ಮಾಡಬಹುದಾ ಅಂತ ಕೇಳಿಸ್ಕೊಳ್ಳಿ. ಚಿಕ್ಕಬಳ್ಳಾಪುರದ ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರು ನಡೆದುಕೊಂಡಂಥ ರೀತಿ ಇಡೀ ಜನರ ಮನಸ್ಸಿಗೆ ಬೇಸರವನ್ನು ತರಿಸಿದೆ. ಯಾಕೆಂದರೆ ಯಾವ ಒಬ್ಬ ಜವಾಬ್ದಾರಿ ಮನುಷ್ಯ ತೊಡೆಯನ್ನು ತಟ್ಟಿ ತೋಳನ್ನು ಏರಿಸಿ ಎಲ್ಲವನ್ನೂ ಮೀರಿ ಕೂದಲನ್ನು ಕೀಳೋದಿದೆಯಲ್ಲ, ಇಂಥ ಅಸಭ್ಯ ವರ್ತನೆಯನ್ನು ಈ ರಾಜ್ಯದ ಮತ್ತು ಈ ದೇಶದ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ, ದೇವೇಗೌಡರು ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಅವರು ಮಾಡೋ ಕೆಲಸವನ್ನು ಇವರು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರು ಮಾಡಿದ ಆರೋಪ ಏನು, ನೀನು ಹೇಗಪ್ಪ 3 ನಿವೇಶನಗಳನ್ನು ಪಡ್ಕೊಂಡೆ ಅಂತೇಳಿ ತಪ್ಪಾ? ಜನರು ಇಲ್ಲಿ ನಿವೇಶನಕ್ಕೆ ಪರದಾಡ್ತಾ ಇರೋಂಥ ಹೊತ್ತಿನಲ್ಲಿ ಏಕಾಏಕಿ 3 ನಿವೇಶನಗಳನ್ನು ಕಾನೂನು ಎಲ್ಲೆಯನ್ನು ಮೀರಿ ನೀನು ಪಡ್ಕೊಂಡಿದ್ಯಾ ಅಂದರೆ ಸ್ಪಷ್ಟೀಕರಣ ಕೊಡ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.